ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಪ್ರಾಸಿಕ್ಯೂಷನ್ ಹಂತಕ್ಕೆ ತಂದು ಅವರ ಜೀವನದಲ್ಲಿ ಕಪ್ಪು ಚುಕ್ಕಿಯನ್ನು ಇಟ್ಟಿರುವ ಮೂಡಾ ಸೈಟ್ ಹಂಚಿಕೆ ವಿವಾದ ಈಗ ಇನ್ನೊಂದು ಹಂತವನ್ನು ತಲುಪಿದೆ ಎಂದು ಲೆಕ್ಕಾಚಾರ. ಮೈಸೂರಿನ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಕೋರಿ ಮೂಡಾಗೆ ಸಿಎಂ ಪತ್ನಿ ಪತ್ರ ಬರೆದಿದ್ದಾರೆ ಎನ್ನಲಾದ ಮಾಹಿತಿ ಹಕ್ಕು ಕಾಯ್ದೆಯ ಅಡಿ ಬಹಿರಂಗಗೊಂಡಿದೆ. ಸಹಜವಾಗಿ ರಾಜಕೀಯದಲ್ಲಿ ಅದನ್ನು ಹೇಗೆ ಬೇಕೋ ಯಾರು ಅದನ್ನು ಹಾಗೆ ಬಳಸುತ್ತಿದ್ದಾರೆ. ಕೆಲವರು ಅವರದೇ ಆದಂತಹ ಅನುಮಾನಗಳನ್ನು, ಪ್ರಶ್ನೆಗಳನ್ನು, ಅದಕ್ಕೆ ಅವರದೇ ತೋಚಿದ ಉತ್ತರಗಳನ್ನು ಕೊಟ್ಟುಕೊಂಡು ಹೋಗುತ್ತಿದ್ದಾರೆ. ಏನಂತೆ ಕತೆ? ಶ್ರೀಮತಿಯವರು ಬರೆದ ಪತ್ರ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಸಿಎಂ ಪತ್ನಿ ಕೇಳಿದ್ದಾರೆ. ಆದರೆ ವಿಜಯನಗರದ 2 ಅಥವಾ 3ನೇ ಹಂತದಲ್ಲಿ ಸೈಟ್ ನೀಡುವಂತೆ ಪತ್ರದಲ್ಲಿ ಬರೆದಿದ್ದಾರೆ ಅಂತ ಈಗ ಆಕ್ಷೇಪ. ಮೂಡ ಹಗರಣ ಬೆಳಕಿಗೆ ಬಂದ ಮೇಲೆ ಅಧಿಕಾರಿಗಳು ವೈಟ್ನರ್ ಹಾಕಿ, ಅಂದರೆ ಯಾವುದಾದ್ರು ತಪ್ಪಾಗಿದೆ ಅಂದರೆ ಬೆಳ್ಳಗೊಂದು ಹಾಕ್ತಾರಲ್ಲ ಆ ಥರ ವೈಟ್ನರ್ ಹಾಕಿ ದಾಖಲೆ ತಿದ್ದಿದ್ದಾರೆ ಅನ್ನೋದು ಇನ್ನೊಂದು ಆರೋಪ. ನೈತಿಕತೆ ಆಧಾರದ ಮೇಲೆ ವೈಟ್ನರ್ ಹಾಕಿಸಿದ್ದಕ್ಕೆ ರಾಜೀನಾಮೆ ಕೊಡಬೇಕು ಸಿಎಂ ಈಗ ಅಂತ ವಿಪಕ್ಷಗಳದ್ದು ಆಗ್ರಹ. ಸಂತೋಷ, ಕೊಡ್ಲಿ. ಇಫ್ ಎ ವೈಟ್ನರ್ ಕ್ಯಾನ್ ಟೇಕ್ ರೆಸಿಗ್ನೇಷನ್, ವಂಡರ್ಫುಲ್. ಇನ್ನೊಂದು ಹಂತ ಅದು. ಆಲ್ ರೈಟ್. ಏನಪ್ಪ ಈ ಪತ್ರ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು? ಏನಿದೆ ಅದರಲ್ಲಿ ಅಂದರೆ ಅವರ ಶ್ರೀಮತಿಯವರದ್ದು ಪತ್ರ ಅಂತೆ. ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಮೂಡಾ ಪರ್ಯಾಯ ನಿವೇಶನಕ್ಕೆ ಅವರು ಮನವಿಯನ್ನು ಮಾಡಿದ್ದಾರೆ. 50-50 ಅನುಪಾತ ಮತ್ತು ಆ ಯೋಜನೆಯ ಆಧಾರದಲ್ಲಿ. ವಿಜಯನಗರ 2ನೇ ಹಂತದಲ್ಲಿ ನಿವೇಶನ ಕೇಳಿದ್ರಾ ಅಂತ ಈಗ ಪ್ರಶ್ನೆ. ಅದನ್ನೇ ತಿದ್ದಿದ್ದಾರೆ ಅಂತ ಸಿಎಂ ಪತ್ನಿ ಬರೆದ ಪತ್ರವನ್ನು ಅಧಿಕಾರಿಗಳು ತಿರುಚಿ ಬಿಟ್ಟರಾ ಅಂತ. ಯಾಕೆ ಅಂದರೆ ಆ ಪತ್ರದಲ್ಲಿ ಒಂದು ಲೈನು 2ನೇ ಪುಟದಲ್ಲಿ, 2 ಪೇಜ್ ಇದೆ, 2ನೇ ಪುಟದಲ್ಲಿ ಒಂದು ಲೈನಲ್ಲಿ, ಅಂದರೆ 2ನೇ ಪುಟದ 3ನೇ ಲೈನಲ್ಲಿ ಒಂದು ಪದವಾದ ಮೇಲೆ 4-6 ಪದಗಳು ಮಿಸ್ಸಿಂಗ್ ಇವೆ. ಮತ್ತೆ ಪದ ಸ್ಟಾರ್ಟ್ ಆಗಿ ಹೋಗುತ್ತೆ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. 2ನೇ ಪುಟದ ಕೊನೆಯಲ್ಲಿರೋದು ಇದು, ಅದೇ ವೈಟ್ನರ್ ಹಾಕಿರೋದು. ಆದ್ದರಿಂದ ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಖಾಲಿ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂತಿರುಗಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಇದು ಸೊ ಈಗ ಇಲ್ಲಿ ಪ್ರಾಬ್ಲಮ್ ಬಂದಿರೋದು ಯಾವುದರಲ್ಲಿ? ಖಾಲಿ ಆ ಜಾಗ. ಯಾವ ಜಾಗ ಅನ್ನೋ ಸ್ಥಳಕ್ಕೆ ಅಧಿಕಾರಿಗಳು ವೈಟ್ನರ್ ಹಾಕಿಬಿಟ್ಟಿದ್ದಾರೆ. ಹಾಕಿದ ದಾಖಲೆಗಳನ್ನು ಅಧಿಕಾರಿಗಳು ತಿರುಚಿದ್ದಾರೆ, ಜನಪ್ರತಿನಿಧಿಗಳನ್ನು ತಿರುಚಿಬಿಟ್ಟಿದ್ದಾರೆ. 2004ರಲ್ಲಿ ಕೃಷಿ ಭೂಮಿ ಖರೀದಿಸಿದ್ದಾಗಿ ಸಿಎಂ ಹೇಳ್ತಾರೆ. 2001ರಲ್ಲೇ ದೇವನೂರು ಬಡಾವಣೆಗಳ ನಿವೇಶನ ಹಂಚಿಕೆ ಆಗೋಗಿದೆ. ತಕ್ಕಾಳಪ್ಪ ಸಾಕಲ್ಲ ಇಷ್ಟು, ಒಬ್ಬರ ಮೇಲೆ ಒಬ್ಬರು ತಿರುಗ ಬೀಳಕ್ಕೆ. ಈಗ ವೈಟ್ನರ್ ಹಾಕಿದ್ದಾರೆ, ಇಂಥದೇ ಜಾಗದಲ್ಲಿ ಕೇಳಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡೋದು ಹೇಗೆ ಸರ್? ಕೇಳಿದ್ರು ಏನೀಗ? ಅಲ್ಲ, ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಿದ್ದು ಅಂತ. ಕೇಳಿದ್ರು ಅಂತಾನು ಏನೀಗ? ಅಲ್ಲ, ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರಲ್ಲ ಸರ್. ಸರ್, ಈಗ ಅವ್ರು ಹೇಳಿದ್ರು, ಅರ್ಜಿದಾರರು ಅವ್ರು ಅಲ್ವಲ್ಲ, ಅವ್ರ ಹೆಂಡತಿ ಅರ್ಜಿದಾರರು. ಈಗ ಕೇಳಿದ್ರು. ನನ್ನ ಪಾಯಿಂಟ್ ಅಲ್ಲೇ ಇರೋದು. ಈಗ ಕೇಳಿದ್ರು ಏನಾಗತ್ತೀಗ? ಬದಲಿ ಇಂಥ ಕಡೆನೇ ಕೇಳಬಹುದು. ನನ್ನ ಇಷ್ಟ ರೀ, ಅರಮನೆ ಪಕ್ಕದ ಸೈಟ್ ಕೊಡು ಅಂತ ಕೇಳ್ತೀನಪ್ಪ. ಮುಖ್ಯಮಂತ್ರಿಗಳು ವೈಫೈ ಕೇಳ್ತಿರೋದ್ರಿಂದ ನಾನು ಅರಮನೆ ಪಕ್ಕದ ಕೊಡಿ ಅಂತ ಕೇಳ್ತೀವಿ. ಮುಖ್ಯಮಂತ್ರಿನ, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ರೂಲೇ ಕರೆಕ್ಟ್. ಅರಮನೆ ಪಕ್ಕದ ನಿವೇಶನ ಕೊಡಿ ಅಂತ ಬರ್ಕೊಡ್ತಾರಪ್ಪ. ಯಾರೋ ಬದಲಿ ನಿವೇಶನ ಪರಿಹಾರ ಕೇಳೋರು. ಕೊಡ್ತೀರೋ? ಇಲ್ಲ. ಕೊಡ್ತೀರಾ? ಮೂಡಾ ಪಕ್ಕದ ಖಾಲಿ ಇರೋ ಜಾಗವನ್ನು ನನಗೆ ಬರೆದು ಕೊಡ್ಬೋದು ಅಂತೀವಿ. ಕೊಡ್ತೀರಾ? ಯಾರಪ್ಪ ಕೊಡಬೇಕಾಗಿರೋನು? ಅಧಿಕಾರಿಗಳು. ಏನು ಕತೆ ಕಾಯ್ತಾ ಇರ್ತಾರ ತೀರ್ಮಾನ ಮಾಡುವಾಗ? ಕೇಳೋರು 1000 ಕೇಳ್ತಾರೆ. ಕಾರ್ ಆಕ್ಸಿಡೆಂಟ್ ಆಗುತ್ತೆ, ಓನರ್ದು ಏನೇನೋ ಡ್ಯಾಮೇಜು ಅಂತ ಏನೇನೋ ಕ್ಲೈಮ್ ಆಗ್ತೀವಿ. ಇನ್ಶೂರೆನ್ಸ್ನವ್ರು ಕೊಡೋದು ರೂಲ್ ಪ್ರಕಾರ ಇಷ್ಟೇ, ಬೇಕಾದ ತಗ ಸಾಕಾರ ಹೋಗು ಅತ್ಲ ಕಡೆಗೆ ಅಂತ. ಇದೇನಿಕ್ಕಿದು? ಕೇಳಿದ್ರು ಏನೀಗ? ಹೌ ಡಸ್ ಇಟ್ ಮ್ಯಾಟರ್ ಅಂತ ನನ್ನ ಪ್ರಶ್ನೆ. ಈಗ ಆರೋಪ ಇದ್ದಿದ್ದೇ ಅದಲ್ವಾ ಸರ್, ಇಂಥ ಕಡೆ ಪ್ರಭಾವ ಒಂದು ವೇಳೆ ಅಲ್ಲೇ ಕೇಳಿದ್ದರು ಕೊಟ್ಬಿಟ್ಟಿದ್ದಾರೆ ಅನ್ನೋದೇ ಆರೋಪ ಆದರೆ ಹಂಗಾರೆ ಅವರು ಪರಿಹಾರ ಕೊಡಬೇಕು ಅಂತ ಆಗೋಯ್ತು. ನಿಮ್ದು ಪರಿಹಾರ ಕೊಡೋದು ಹೌದು ಆಗೋಯ್ತು ಹಂಗಾರೆ. ಸಿ ಪ್ರಾಬ್ಲಮ್ ಈಸ್
ಇಡೀ ವಿಷಯವಲ್ಲಿ ವೈಟ್ನರ್ ಹಾಕಿದ್ರು, ಅಲ್ಲೇ ಕೇಳಿಬಿಟ್ರು, 40-60 ತಗೊಂಡ್ಬಿಟ್ರು, 14 ತಗೊಂಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅನ್ನೋ ಟ್ರೈವಿಯಲ್ ಅಂದರೆ ಭಾಳ ಪ್ರಕರಣಕ್ಕೆ ಭಾಳ ಮಹತ್ವ ಮೂಡದ ವಿಷಯಗಳ ಬಗ್ಗೆ ವಿಪರೀತವಾದ ಚರ್ಚೆ ನಡೀತಾ ಇದೆ. ಆದರೆ ಇಲ್ಲಿಯವರೆಗೆ ಸರ್ಕಾರದಿಂದ ಸಂಬಳವನ್ನು ಜನರ ತೆರಿಗೆಯಿಂದ ಪಡೆದುಕೊಳ್ಳುವ ಅಧಿಕಾರಿಗಳು, ಇನ್ಕ್ಲೂಡಿಂಗ್ ಮೂಡ ನಾನು ಹೇಳ್ತಿರೋದು, ಒಬ್ಬರು ಒಂದು ಉತ್ತರ ಕೊಟ್ಟಿಲ್ಲ. ನನ್ನ ಘನತೆ ವೆತ್ತ ತಿಂಗಳಾದರೆ ಸಂಬಳ ತಿನ್ನೋ ನಾನು ಅಥವಾ ನನ್ನ ಸಂಸ್ಥೆ ಮಾಡಿರೋ ಕೆಲಸ ಸರಿನಾ ತಪ್ಪ ಅಂತ ಹೇಳಿಲ್ಲ. ಇಲ್ಲಿವರೆಗೂ ಹೇಳಿಲ್ಲ. ಊರಲ್ಲಿರೋರೆಲ್ಲ ಊರಲ್ಲಿಲ್ಲದೆ ಇರೋರ್ನೆಲ್ಲರನ್ನೂ ಪ್ರಶ್ನೆ ಕೇಳ್ತಾ ಇದ್ದೀವಿ ಎರಡೂ ಕಡೆಯಿಂದ. ಉತ್ತರ ಇಲ್ಲ ಅಲ್ಲಿಂದ. ವೈಟ್ನರೋ 30-40ನೋ ವಿಜಯನಗರನೋ ಅಥವಾ ಹೊಸಪೇಟೆನೋ ಬಳ್ಳಾರಿನೋ, ಬೇಸಿಕ್ ಕ್ವಶನ್ ಈಸ್ ಆನ್ಸರ್ ಆಗಬೇಕಾಗಿದ್ದು ಆ ಅರ್ಜಿದಾರರು ಪರಿಹಾರಕ್ಕೆ ಯೋಗ್ಯರೋ ಅಲ್ಲವೋ ಕಾನೂನಿನ ಪ್ರಕಾರ. ಯೋಗ್ಯವಿಲ್ಲ, ಯೋಗ್ಯವಿದ್ದಾರೆ ಎಷ್ಟು, ಇಷ್ಟ ಎಷ್ಟು ಮತ್ತು ಎಲ್ಲಿ, ಇಷ್ಟೇ ಪ್ರಶ್ನೆ ಇಲ್ಲಿರೋದು, ಅಡಗಿರೋದಕ್ಕೆ. ಇದರಲ್ಲಿ ಕ್ರಿಮಿನಲ್ ಕ್ವಶನ್ಗೆ ಡಾಕ್ಯುಮೆಂಟ್ಸ್ ಏನಾದರೂ ಫೋರ್ಜರಿಗಳಾಗಿವೆಯಾ ಅಥವಾ ದಾಖಲೆಗಳೇ ಸರಿ ಇಲ್ಲವಾ, ಆದರೂ ಕೊಟ್ಟು ಬಿಟ್ಟಿದ್ದಾರಾ, ಅಷ್ಟೇ ಪ್ರಶ್ನೆ. ಅದು ಬಿಟ್ಟರೆ ವೈಟ್ನರ್ ಹಾಕಿದ್ರು, ಅದು ಹಾಕಿದ್ರು, ತಿರ್ಚಿದ್ರು, ಪರ್ಚಿದ್ರು, ಓಕೆ, ಆ ಜಾಗದಲ್ಲೇ ಕೊಡಿ ಅಂತ ಕೇಳಿದ್ದಾರೆ ಅನ್ನೋದ್ರ ತಿರ್ಚ್ಕೊಳ್ಳೋದ್ರಿಂದ ಆಗೋ ಲಾಭ ಏನು? ಅವ್ರ ಪ್ರಭಾವ ಬಳಸಿದ್ದಾರೆ ಅನ್ನೋದೇ ಮೇನ್ ಪಾಯಿಂಟ್ ಆಗಿದ್ರಿಂದ ಅದೊಂದು ಸಾಕ್ಷ್ಯವಾಗಿ. ಯಾರು ಪ್ರಭಾವ ಬಳಸಿದ್ದಾರೆ? ಮುಖ್ಯಮಂತ್ರಿ. ಇದನ್ನ ಸಿಎಂ ಬರ್ದಿರೋ ಕಾಗ್ದಾನ ಅಲ್ಲ, ಮತ್ತೆ ಅವ್ರ ವೈಫ್ ಬರಿಬಾರ್ದು ಅಂತ ಏನಾದ್ರು ಕಾನೂನಲ್ಲಿ ಇದೆಯಾ? ಒಳ್ಳೆ ಕಥೆ ಆಯ್ತಲ್ಲ ಈಗ ನಿಮ್ದು. ಸಿಎಂ ಬರ್ದಿಲ್ವಲ್ಲ ಈಗ ನಿಮ್ಗೆ ಇಲ್ಲಿ. ಸಿಎಂ ಬರ್ದು ಬಿಟ್ಟಿದ್ರೆ ಸಿಗಾಕೊಂಡ್ಬಿಡ್ತಿತ್ತು ಈಗ. ಇದು ನೇರ ಅವ್ರ ಮೇಲೆ ಬರ್ತಿತ್ತು. ಅಪ್ರತ್ಯಕ್ಷವಾಗಿ ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅಂತ ಅನ್ಕೋಬಹುದು ನೀವು ಬೇಕಾರೆ, ಬಟ್ ಕಾನೂನಿನಲ್ಲಿ ಅದು ಒಪ್ಪಬೇಕಲ್ಲ ಯಾರು ನಾಳೆ. ಅದು ಮಾನ್ಯ ಆಗಲ್ಲ. ಪತ್ನಿ ಪತ್ರ ಬರಿಬಾರ್ದು ಅಂತ ಹಿಂಗೆ ಹೇಳ್ತೀರಿ. ಅವ್ರು ಅರ್ಹರಿದ್ದಾರೆ, ಬರ್ಕೊಂಡಿದ್ದಾರಪ್ಪ ಪತ್ರ ಅಂತಾರೆ. ಅದಲ್ಲ ಕ್ವಶನ್. ಮೂಡ ಹ್ಯಾಸ್ ಟು ಆನ್ಸರ್ ದ ಪಬ್ಲಿಕ್, ಬಿಕಾಸ್ ಅಲ್ಲಿರುವ ಆಫೀಸರ್ಗಳು ಮತ್ತು ಅಲ್ಲಿರುವ ಯಾರೇ ನಿರ್ಧಾರ ಮಾಡಿದವರು ತೆರಿಗೆ ಹಣದಲ್ಲಿ ಸಂಬಳ ತಿಂತಿರೋರು. ನೀವು ಉತ್ತರ ಕೊಡಬೇಕೊಂದು. ಈ ಪ್ರಕರಣದಲ್ಲಿ ಕೊಟ್ಟಿರುವುದು ನ್ಯಾಯಬದ್ಧವಾಗಿದೆಯೋ ಕಾನೂನುಬದ್ಧವಾಗಿದೆಯೋ ಇಲ್ಲವೋ, ಫಿನಿಶ್ಡ್ ಮ್ಯಾಟರ್. ಅದು ಬಿಟ್ಬಿಟ್ಟು ಊರಿಂದ ಎಲ್ಲ ಮಾತಾಡ್ತಾ ಇದ್ದೀವಿ ಈ ವಿಚಾರದಲ್ಲಿ ನಾವು. ಅಂಡ್ ದಟ್ ಇಸ್ ಎಕ್ಸಾಕ್ಟ್ಲಿ ಈಗ ಗವರ್ನರ್ ಮುಂದೆ ಬಂದಿದ್ದ ಪ್ರಶ್ನೆ. ಗವರ್ನರ್ ಪ್ರಾಸಿಕ್ಯೂಷನ್ ಅಂದುಬಿಟ್ಟಿದ್ದಾರೆ. ಅದು ಸರಿ, ನಾವು ತಪ್ಪೋ ಕೋರ್ಟ್ ಹೇಳಬೇಕೀಗ. ಯಾರು ಹೇಳಬೇಕಿದನ್ನ? ಇದು ಸಿದ್ದರಾಮಯ್ಯ ದಾಖಲೆ, ಇದು ಪ್ರತಿಪಕ್ಷದ ದಾಖಲೆ. ಈ ದಾಖಲೆ ಎಲ್ಲ ಸರಿ ಇದೆ ಅಂತ ಸಿದ್ದರಾಮಯ್ಯನವರು, ಈ ದಾಖಲೆ ಪ್ರಕಾರ ಈ ಸಿದ್ದರಾಮಯ್ಯನವರು ಮಾಡಿರೋದೆಲ್ಲ ಬೋಗಸ್ ಇದೆ ಅಂತ ಈ ಕಡೆ ಪ್ರತಿಪಕ್ಷ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯಾರು ತೀರ್ಮಾನ ಮಾಡೋಣ? ನಾನು ಮಾಡದ? ಕಾನೂನು ನಾನಾ? ಕಾನೂನು ಆದರೆ ಯಾರು ಸಬ್ ಇನ್ಸ್ಪೆಕ್ಟರಾ, ಲೋಕಾಯುಕ್ತನಾ, ಕೋರ್ಟಲ್ಲಿ ಸಿವಿಲ್ ಡಿಸ್ಪ್ಯೂಟಾ? ಯಾರು ಕೊಡ್ತಾರೆ? ಯಾರು ಇಲ್ಲ. ಜುಡಿಷಿಯಲ್ ಕಮಿಷನ್ ಮಾಡಿಬಿಟ್ಟಿದ್ದೀವಿ. ಆಗಲ್ಲ ಅಂತ ನನ್ನ ವಾದ ಜುಡಿಷಿಯಲ್ ಕಮಿಷನಲ್ಲಿ. ಕಾರಣ, ನಾಳೆ CMಗಳ ಮೇಲೆ ಮಿನಿಸ್ಟರ್ಗಳ ಮೇಲೆ ಜುಡಿಷಿಯಲ್ ಕಮಿಷನ್ ಮಾಡು ಅಂದ್ಬಿಟ್ರೆ ನೀವೇನು ಅತೀತರ ಕಾನೂನಿಗಿಂತ? ಹಂಗಾಗಿ ಆಗಲ್ಲ ಅಂತ ನಾನು ಹೇಳೋದು. ಜುಡಿಷಿಯಲ್ ಕಮಿಷನ್ ಐ ವಾಶ್ ಅಂತ ನಾವು ದೀರ್ಘಕಾಲದಿಂದ ಬಣ್ಣಿಸ್ಕೊಂಡ್ಬಂದಿದ್ದೀವಿ. ಹಂಗಾಗಿ ಜುಡಿಷಿಯಲ್ ಕಮಿಷನ್ ಒಪ್ಪಕ್ಕಾಗಲ್ಲ. ಯಾರಾದರೂ ಒಂದು ಕಾನೂನಾತ್ಮಕವಾಗಿ ಒಂದು ಮಾಡಬೇಕು, ಇದಕ್ಕೊಂದು ರಿಪೋರ್ಟ್ ಬರಬೇಕಪ್ಪ. ಅದು ಏನಾದ್ರು ಬರಲಿ ರಿಪೋರ್ಟು. ಯಾರು? ದಟ್ ಈಸ್ ಎಕ್ಸಾಕ್ಟ್ಲಿ ದಿ ಪ್ರಾಬ್ಲಮ್ ನಾವು ಈ ಸಿದ್ದರಾಮಯ್ಯ ಕೇಸಲ್ಲಿ, ಇವರು ಚೀಫ್ ಮಿನಿಸ್ಟರ್ ಕೇಸಲ್ಲಿ ಮತ್ತು ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟಿರೋದು. ದ್ಯಾಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್ ಬೈ ದ ಕೋರ್ಟ್. ಅಲ್ಲಿ ತೀರ್ಮಾನ ಆಗಬೇಕು. ಭಾಳ ಸರಳ. ಅದು ಬಿಟ್ಟು ವೈಟ್ನರು, ಲೈನ್ ಮಿಸ್ಸಿಂಗು, ಪದ ಮಿಸ್ಸಿಂಗು, ಫುಲ್ ಡಿಸ್ಕಷನ್ನು. ನಿವೇಶನಕ್ಕೆ ಹಂಚಿಕೆ ಆಗಿದ್ದು ಕೃಷಿ ಅಂತ ಹೇಗೆ ತೋರಿಸೋದು? ಬೇಸಿಕ್ ಕ್ವಶನ್ ಡಿಸೈಡ್ ಮಾಡಿ ಅಂದ್ರೆ ಮಾಡಲ್ಲ. ಎಸ್,
ಸಿಎಂ ಪತ್ನಿಯವರು ಮೂಡಾಗೆ ಬರೆದಿರುವ ಪತ್ರ ಬಹಿರಂಗವಾದ ಬೆನ್ನಲ್ಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ರು. ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಕೋರಿರುವ ಪತ್ರವನ್ನು ಹೆಲಿಕಾಪ್ಟರ್ನಲ್ಲಿ ಹೋದವರೇ ತಿರುಚಿದ್ದಾರೆ ಅನ್ನುವ ಮೂಲಕ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ವಿರುದ್ಧ ಮಾತನಾಡಿದ್ರು. ಈ ಬಗ್ಗೆ ಸಚಿವ ಭೈರತಿ ಸುರೇಶ್ ಕೂಡ ಮಾತನಾಡಿ, ದಾಖಲಾತಿ ತಿದ್ದುವಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ, ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ರೆ ಅದನ್ನ ಕೋರ್ಟ್ಗೆ ಕೊಡಿ ಅಂತ ಹೇಳಿದ್ರು. ಕೊಪ್ಪಳದಲ್ಲಿ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಅದು ಸುಳ್ಳು ಪತ್ರ, ನಾನು ಯಾವುದೇ ಪತ್ರ ಬರೆದಿಲ್ಲ ಅಂತ ಕೂಡ ಹೇಳಿದ್ರು. ಬಿಜೆಪಿ ಟ್ವೀಟ್ ಮೂಲಕ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕಪ್ಪು ಚುಕ್ಕೆ ಮೇಲೆ ವೈಟ್ನರ್ ಹಾಕಿ ಸಾಕ್ಷ್ಯ ನಾಶಪಡಿಸಿದ್ದೀರಿ. ಸಿದ್ದರಾಮಯ್ಯ ಪತ್ನಿ ವಿಜಯನಗರದಲ್ಲೇ ಸೈಟ್ ಬೇಕು ಅಂತ ಕೇಳಿರೋ ಪತ್ರ ಈಗ ಬೆಳಕಿಗೆ ಬಂದಿದೆ, ಇದಕ್ಕೇನ್ ಹೇಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಮೈಸೂರದ್ದು ಬೇರೆ ಹೇಳಿದ್ರು, ಇನ್ನು ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತ ಹೇಳಿ. ನನಗೆ ಅಲಾಟೆ ಆಗಿಲ್ಲ. ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ನಿಂದ. ಇವರು ಬಾಮೈದ ತಗೊಂಡವ್ರಲ್ಲ, ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರಿ? ನಿಮ್ಗೆ ಗೊತ್ತಿರಲಿಲ್ವಾ ಸಿದ್ದರಾಮಯ್ಯನವ್ರೆ? ಏನ್ ನಿಮ್ ಬಾಮೈದ ದಡ್ನ? ದಾಖಲೆಗಳನ್ನ ತಿದ್ದುವಂತಹ ದೈನೈಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರು ಕೈ ಹಾಕೋರಿಲ್ಲ. ಇಲ್ಲಿ ಈ ಒಂದು ಪ್ರಕರಣ ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಇದೆ. ಟೈಪಿಕಲ್ ಮಿಸ್ಟೇಕ್ ಆಗಲ್ವಾ? ತಪ್ಪರ್ದಿರ್ಬೇಕಾದ್ರೆ ಇದನ್ನ ಹೊಡೆದಾಕ್ಬಿಟ್ಟು ಇನ್ನು ವೈಟ್ನರ್ ಹಾಕ್ಬಿಟ್ಟು ಕಂಟಿನ್ಯೂ ಆಗಿ ಬರೆದಿದ್ದಾರೆ ನೋಡಿ. ಅಲ್ಲಿ ಕುಮಾರಸ್ವಾಮಿ ಅವರು ಯಾವತ್ತು ಮೈಸೂರಿಗೆ ಹೋಗ್ಲೇ ಇಲ್ವಾ? ಹೆಲಿಕಾಪ್ಟರಲ್ಲಿ ಯಾವತ್ತು ಹೋಗ್ಲೇ ಇಲ್ವಾ ಅವರು? ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ನಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗ್ ತೆಗೆದು ತೋರಿಸು ಮಾಡಿದ್ರ? ಈಗ ಮಾಡ್ತಾ ಇರೋ ಆರೋಪಕ್ಕೆ ಈ ಪತ್ರ ಪ್ರೂಫ್ ಆಗುತ್ತಾ ಸರ್? ಯಾವುದು? ಈಗ ಅವ್ರದ್ದು ಪತ್ರ ಏನೂ ಆಗಲ್ಲ. ಓಕೆ, ಈ ಆರೋಪಕ್ಕೂ ಈ ಪತ್ರಕ್ಕೂ ಯಾವ ಸಂಬಂಧನೂ ಇಲ್ಲ. ಮೂಲ ತಪ್ಪೋ ಸರಿಯೋ ಅನ್ನೋದು ಇತ್ಯರ್ಥವಾಗೋವರೆಗೂ ಇವೆಲ್ಲ ಸಬ್ಸಿಡರಿ ಪೇಪರ್ಗಳು, ಯಾವುದೇ ಮಾನ್ಯತೆ ಸಿಗಲ್ಲ. ಸಿಗತ್ತೋ ಬಿಡುತ್ತದ ಆಮೇಲಿನ ಪ್ರಶ್ನೆ, ತಕ್ಷಣಕ್ಕೇನಿಲ್ಲ. ಎರಡನೇದು ದಾಖಲೆ ತಿದ್ದಕ್ಕೆ ಏನ್ರಿ ಭೈರತಿ ಸುರೇಶ್? ಹೆಲಿಕಾಪ್ಟರ್ಲ್ಲಿ ಹೋಗ್ಬೇಕಾ? ಬೆಂಗಳೂರಿನ ಮೈಸೂರಿಗೆ ಈಗ ಮಂತ್ರಿಗಳಂತೂ ಅದೇನೋ ಸೈರನ್ನು ಕುಯ್ 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 ಅಂತ ತಗೊಂಡು ಹಿಂದೆ ಮುಂದೆ ಒಂದು ಪೊಲೀಸ್ ಗಾಡಿ ಹಾಕೊಂಬಿಟ್ಟು ಒಂದು ಕಾಲು ಗಂಟೆಲಿ ಹೋಗ್ಬಿಡ್ತಾರಪ್ಪ. ಏನಿಯೋ ನನಗೆ ಅರ್ಥ ಆಗ್ತಿಲ್ಲ, ಅದು ಯಾಕೆ ತಿದ್ದಕ್ಕೆ ಹೋಗ್ತಾರೆ ಅಥವಾ ಯಾರೇ ತಿದ್ದಬೇಕು? ಆಫೀಸರ್ಸರು ಆಗಲಿ ಯಾರಾದರೂ ಆಗಿರಲಿ, ವೈ ಏನಕ್ಕೆ ತಿದ್ಕೋಬೇಕು? ಮುಚ್ಚಿಡೋದು ಏನಿದೆ ಅದರಲ್ಲಿ? ಏನು ಕಾಣಲಿಲ್ಲ ಅದರಲ್ಲಿ. ದಿ ವೆರಿ ಅಲಾಟ್ಮೆಂಟ್ ಈಸ್ ಫಾಲ್ಟಿ, ಇಲ್ಲೀಗಲ್ ಅಂತ ಆಗೋದ್ರೆ ಈ ಕಾಗದ ತಿದ್ದಿದ್ರೆ ಎಷ್ಟು, ತಿದ್ದಿದ್ರೆ ಎಷ್ಟು, ಎಲ್ಲ ಅಷ್ಟೇ. ಮತ್ತು ನಾನು ಆಗಲೇ ಹೇಳ್ದಂಗೆ ಕೇಳೋನು ಏನು ಬೇಕಾದ್ರೂ ಕೇಳ್ತಾರಪ್ಪ, ಕೊಡೋರು ನಿರ್ಧಾರ ಮಾಡಬೇಕು. ರೂಲ್ಸ್ ಪ್ರಕಾರ ಕೊಡೋನ್ ತೀರ್ಮಾನ ಮಾಡಬೇಕಲ್ಲ. ಅದು ಓಕೆನಾ, ಕೊಡಬಹುದಾ? ದಾಟ್ ಹ್ಯಾಸ್ ಟು ಬಿ ಡಿಸೈಡೆಡ್. ಸಿದ್ದರಾಮಯ್ಯನವ್ರ ಬಾಮೈದ ಅದೇನೋ ಮೂಡಾ ಪ್ರಾಪರ್ಟಿ ತಗೊಂಡು 2004 ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಅಂತ ನಾನು ಹೇಳ್ತಿರೋದೀಗ. ಮೊದಲೇ ತಗೊಂಡಿದ್ರ, ಆಮೇಲೆ ತಗೊಂಡಿದ್ರ, ಕೃಷಿ ಭೂಮಿನ, ಕೃಷಿನಾ ಅಲ್ಲವಾ, ಕನ್ವರ್ಷನ್ ಸರಿ ಇದೆಯಾ ಇಲ್ಲವಾ, ಈ ಎಲ್ಲ ಹಿನ್ನೆಲೆಯಲ್ಲಿ ಆಗಲೂ ಹೇಳ್ತೀನಿ, ಸಿ ಎಂ ವೈಫ್ ಅಕ್ಯೂಸ್ಡ್ ಆಗತ್ತೋ ಇಲ್ವೋ ಹೇಳಕ್ ಬರಲ್ಲ, ಯಾಕೆ ಅಂತ ಆಮೇಲೆ ಹೇಳೋಣ. ಆದರೆ ಬರುತ್ತಾ ಇಲ್ಲವಾ, ಇದೆಲ್ಲದರ ಆಧಾರದ ಮೇಲೆ ಇದು ಕಾನೂನು ಬದ್ಧವೋ ಅಲ್ಲವೋ ಅನ್ನೋದು ಇತ್ಯರ್ಥ ಆಗಬೇಕೀಗ. ಅದು ಆಗ್ತಿಲ್ಲ ಈ ಪ್ರಕರಣದಲ್ಲಿ. ಮಿಕ್ಕಿದ ಎಲ್ಲ ನಡೀತಿದೆ. ಮತ್ತು ಎಲ್ಲರೂ ಒಂಥರ ಕೆರ್ಕಂಡು ಫೈಟಿಗೆ ರೆಡಿ ಆಗ್ತಿದ್ದಾರೆ. ಹಾಗಾಗಿ ನಡೀಲಿ ಫೈಟು, ಅದು ಎಲ್ಲಿಗೆ ಹೋಗುತ್ತೋ ನೋಡೋಣ. ಫೈನಲಿ ಕೋರ್ಟ್ ಏನು ಹೇಳುತ್ತೋ ಅದು ಆಗತ್ತೆ. ಇನ್ನು ಇದೊಂದು ಕಡೆ ಗಲಾಟೆ ಆಗ್ತಾ ಇದೆ, ಯಾವುದು ಮೂಡಾದು. ಆ ಮಧ್ಯೆ ಕುಮಾರಸ್ವಾಮಿಯವರ ಮೈನಿಂಗ್ ಕೇಸು ಕೆಸರರ ಚಾಟಕ್ಕೆ ಕಾರಣ. ಅದ್ಯಾವುದೋ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕೇಸ್ನಲ್ಲಿ ತಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿ ಲೋಕಾಯುಕ್ತ SITಗೆ ಅವರು ಕಿಡಿಕಾರಿದ್ದಾರೆ. ಇವತ್ತೊಂದು ಪತ್ರಿಕಾಗೋಷ್ಠಿನ ಮಾಡಿ ನನ್ನ ವಿರುದ್ಧ ಈ ಸರ್ಕಾರ ಷಡ್ಯಂತ್ರ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು, ಒಂದು ದಿನಾನಾದರೂ ಜೈಲಿಗೆ ಹಾಕ್ಬೇಕು ಅಂತ ಅವ್ರ ಪ್ಲ್ಯಾನ್ 2017ರಿಂದನೇ ಮಾಡ್ತಿದ್ದಾರೆ. ನನ್ನ ಸಹಿಯನ್ನೇ ನಕಲು ಮಾಡಿದ್ದಾರೆ. ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ನನ್ನ ಮೇಲೆ ಕ್ರಮಕ್ಕೆ ಮುಂದಾಗಿರೋದು ಸೇಡಿನ ರಾಜಕೀಯ ಅಲ್ವೇನು ಅಂತ ಅವ್ರ ಪ್ರಶ್ನೆ. ಸುಪ್ರೀಂ ಕೋರ್ಟಲ್ಲಿ 17ನೇ ವರ್ಷದಲ್ಲೇ 3 ತಿಂಗಳ ಒಳಗಡೆ SIT ವರದಿ ಕೊಡ್ರಪ್ಪ ಅಂತಂದರೆ ಇವರು ಇನ್ನೂ ತನಿಖೆನೇ ಮುಗಿಸಿಲ್ಲ, ವರದಿನೇ ಕೊಟ್ಟಿಲ್ಲ, ನನಗೆ ಬಂದು ಹೇಳ್ತಿದ್ದಾರೆ ಇವರು ಅಂತ. ಇವರು ಬೇಲಿಕೇರಿನಲ್ಲಿ ಅದುರು ಕದ್ರಲ್ಲ, ಕಬ್ಬಣದದ್ರು, ಅವ್ರಿಗೆಲ್ಲ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದ್ದಾರಪ್ಪ, ಅದೆಲ್ಲ ದಾಖಲೆ ಇದೆ, ಅದೆಲ್ಲ ಬಿಡ್ತೀನಿ ನೋಡಿ, ಬಿಡುಗಡೆ ಮಾಡ್ತೀನಿ ಸಮಯ ಬಂದಾಗ ಅಂತ ಹೇಳಿದ್ರು. ಆಯಿತು, ಸಮಯ ಕಾಯಂ. ಗೃಹ ಮಂತ್ರಿ ಪರಮೇಶ್ವರ್ ಅವ್ರೇನೋ ಒಂದು ಸ್ಟೇಟ್ಮೆಂಟ್ ಅವ್ರದ್ದು. ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಯಾರೋ ಚಲರಾಯ ಸ್ವಾಮಿದು, ಎಲ್ಲ ಮುಗಿದೋಗಿದೆಯಲ್ಲ ಯಾಕೆ ಪರ್ಮಿಷನ್ ಕೊಡ್ತಿಲ್ಲ ಅಂತ ಅವ್ರದ್ದು ಒಂದು. ಇವ್ರಿಗೆ ಬಂದಾಗ ಅವ್ರು ಯಾಕೆ ಕೊಡ್ತಾ ಇಲ್ಲ ಅಂತ, ಅವ್ರದ್ದು ಬಂದಾಗ ಯಾಕೆ ಕೊಟ್ರಿ? ಒಟ್ಟಿನಲ್ಲಿ ಯಾರು ಏನೂ ಮಾಡಬಾರ್ದು.
ಎಲ್ಲ ಕರೆಕ್ಟಾಗಿರೋ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟಿದ್ದಾರೆ ಮೈಗೆ. ಜಾರ್ಕೊಳಕ್ಕೆ ಸರ್. ಅವ್ರವ್ರಿಗೆ ಬೇಕಾದಾಗ ಅವ್ರವ್ರ ಹಂಗಂಗೆ ಜಾರ್ಕೊಂಡು ಪಟ್ಟಾಕ್ತಾರೆ. ಓಕೆ. ಕರೆಕ್ಟ್, ಅದು ಗಾಣದ ಎಣ್ಣೆ ಕರೆಕ್ಟಾಗಿ ಫ್ರೆಶ್ ಆಗಿ ಮೈಗೆ ಹಚ್ಕೊಂಡಿದ್ದಾರೆ ಎಲ್ಲರೂ. ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ. ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದ್ರು. ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಸೈನಿನ ಬಗ್ಗೆ ನಡೀತಾ ಇದೆ. ಈ ಕಂಪನಿ ಕೋರ್ಟ್ಗಳನ್ನೇ ಯಾಮಾರಿಸಿದ್ದಾನೆ. ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ, ತನಿಖೆ ಮಾಡಿದೀರಾ ನೀವೆಲ್ಲ? ಅಲ್ಲಿ ಒಬ್ಬ ಅಧಿಕಾರಿ 20 ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ. ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸ್ಗಳು, ಇನ್ನೂ ಸಹ ತನಿಖೆ ಆಗದೆ ಉಳಿದಿವೆ 50 ಕೇಸ್ಗಳು. ಸಿದ್ದರಾಮಯ್ಯನವರೇ, ನಿಮ್ಮ 60 ಕೇಸ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ACB ಅಂತ ರಚನೆ ಮಾಡ್ಕೊಂಡ್ರಿ, ಮುಚ್ಚಾಕೊಳ್ಳೋದು ಕೇಸ್ಗಳನ್ನ. ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದ್ರೆ ಅದು ತಪ್ಪಲ್ವಾ? ಮೈನಿಂಗ್ ಸಂಸ್ಥೆ ಅದಿಲ್ಲದೆ ಇಲ್ವೇ ಇಲ್ಲ ಅನ್ನುವಂತ. ಕುಮಾರಸ್ವಾಮಿ ಅವ್ರದ್ದು ನವೆಂಬರ್ನಲ್ಲಿ ಕೊಟ್ಟಿದ್ದಾರೆ, ಇನ್ನೂವರೆಗೂ ಕೊಟ್ಟಿಲ್ಲ. ಅವ್ರ ಅನುಮತಿ ಕೊಡಬೇಕಲ್ಲ. ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ದಲೇ ಕೊಟ್ಟ ಮೇಲೆ ಕೊಡಬೇಕಲ್ಲ. ಹೌದು, ಕೊಡಬೇಕು. ಇವ್ರದ್ದು ಕೊಡಬೇಕು. ಇವ್ರದ್ದು ಒಂದಿನದಲ್ಲಿ ಯಾಕೆ ಕೊಡ್ರಿ? ಅವ್ರು 9 ದಿನದ ಕೊಟ್ಟಿಲ್ಲ, ಅದು ಕೊಟ್ಬಿಡಿ. ಆಗ ಒಂದಿನದ್ದು ಕೊಟ್ಟಿರೋದು ಅಳಿಸೋಗತ್ತಾ? ಇಲ್ವಲ್ಲ, ಅದು ತನಿಖೆ ಆಗಬೇಕು. ಮತ್ತೆ ಅದಕ್ಕೆ ಪ್ರಾಸಿಕ್ಯೂಷನ್ ಕೊಡೋಕೆ ಅಧಿಕಾರ ಇದೆಯಾ ರಾಜ್ಯಪಾಲರಿಗೆ? ಅವಾಗ ಅದು ಆಚೆ ಬರಂಗೆ ಮಾಡಿದ್ರಲ್ಲ, ನಿಮ್ಮದು ಆಗಲಿ ಅನ್ನೋ ಥರ. ದಿಸ್ ಇಸ್ ದಿ ಪ್ರಾಬ್ಲಮ್. ನಾವು ನೆನ್ನೆನೇ ಡಿಸ್ಕಸ್ ಮಾಡ್ದಂಗೆ ಇದು ಅಂತಿಮವಾಗಿ ಇವರದ್ದು ರಾಜಕೀಯದ ಆಟ. ಇದರಲ್ಲಿ ಬಹಳ ದೊಡ್ಡದಾದ ಹೋರಾಟ ಇನ್ನೇನು ಇದ್ದಂಗೆ ಕಾಣಿಸ್ತಿಲ್ಲ ನನಗೂ ಯಾರ್ದು ಇಬ್ಬರದ್ದು. ಒಂದೇ ಒಂದು ಫ್ಯಾಕ್ಟರ್ ಇದರಲ್ಲಿ ಏನು ಅಂದರೆ, ಅದು ಯಾವುದೋ ಮೈನಿಂಗ್ ಕಂಪನಿ. ಇದರಲ್ಲಿ ಇಫ್ ದಿ ಮೈನಿಂಗ್ ಕಂಪನಿ ನ್ಯಾಯಾಲಯಗಳಿಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಥವಾ ಧೋಕಾ ಮಾಡಿದ್ದಾರೆ, ನ್ಯಾಯಾಲಯಗಳಿಗೇನೆ ಮಾಡಿದ್ದಾರೆ, ಮತ್ತು ಯಾವನೋ ಒಬ್ಬ ಅಧಿಕಾರಿ ಕೂತ್ಕೊಂಡು ದುಡ್ಡಿನ ಆಸೆಗೋ ಇನ್ನೊತ್ತಕೋ ಮತ್ತಕೋ ತಾನೇ ನಕಲಿ ಮಾಡಿಬಿಟ್ಟು ಈ ಆರ್ಡರ್ನ ಕ್ರಿಯೇಟ್ ಮಾಡ್ತಾನೆ ಅನ್ನೋದಾದರೆ ಆಗಿಲ್ಲ ಅಂತೇನು ಅನ್ಕೋಬಾರ್ದು. ಹಿಂದೆ ಎಲ್ಲ ಈ ಥರದ ಕೆಲವು ಆರ್ಡರ್ಗಳನ್ನು ನಕಲಿ ಮಾಡಿ ಆಪರೇಟ್ ಮಾಡಿ 6 ತಿಂಗಳಾದ್ಮೇಲೆ ಖಾಲಿ ಮಾಡ್ಕೊಂಡು ಹೋದವ್ರು ಇದ್ದಾರೆ, ಇಲ್ಲ ಅಂತೇನಲ್ಲ ಅದು. ಹಾಗಾಗಿ ಮಾಡಿದ್ದಾರೆ. ಮತ್ತು ಈ ಪ್ರಕರಣ ಅವ್ರ ಗಮನಕ್ಕೆ, ಮಾಜಿ ಮುಖ್ಯಮಂತ್ರಿಗಳ ಗಮನಕ್ಕೆ, ಹಾಲಿ ಕೇಂದ್ರ ಮಂತ್ರಿಗಳ ಗಮನಕ್ಕೆ ಬಂದಿತ್ತು ಹಿಂದೇನೆ ಅನ್ನೋದಿದ್ರೆ ಒಂದೇ ಒಂದು ಆಗಲೇಬೇಕು ಅಂತ ನಾನು ಹೇಳಲ್ಲ, ಆಗಿಸ್ಬೋದಿತ್ತೇನೋ. ಹಿ ಶುಡ್ ಹವ್ ಅಟ್ಲೀಸ್ಟ್ ರಿಜಿಸ್ಟರ್ಡ್ ಎ ಕೇಸ್ ಆಫ್ ಫೋರ್ಜರಿ. ನಕಲು ಮಾಡಿದ್ದಾರೆ ಯಾರ ಮೇಲಾದ್ರೂ ಆಗಲಿ, ಅವ್ರಿಗೆ ಆರೋಪಿ ಗೊತ್ತಿಲ್ಲದೆ ಇರ್ಬೋದು. ನನ್ನ ಸೈನ್ ಅಲ್ಲ ಅಂತ ಅವ್ರಿಗೆ ನಂದಲ್ಲ ಇದು, ಸಮ್ವನ್ ಇಸ್ ಫೋರ್ಜ್ಡ್, ಇದನ್ನ ಕಂಡಿಡೀರಿ, ಕ್ರಮ ತಗೊಳ್ಳಿ ಅಂತ ಒಂದು ಮಾಹಿತಿ ರೂಪಕವಾದರೂ ಮಾಡಿದಾರೇನೋ, ಮಾಡಿರಬೇಕಿತ್ತು ಅನ್ಸತ್ತೆ. ಮಾಡಿದ್ರು ನಂಗೆ ಗೊತ್ತಿಲ್ಲ, ಯಾಕಂದರೆ ಯಾವುದನ್ನ ಅವ್ರು ಹೇಳಲಿಲ್ಲ, ಹಾಗಾಗಿ ಮಾಡಿದ್ರೆ ಗೊತ್ತಿಲ್ಲ. ಅದರ್ವೈಸ್ ದಟ್ ಶುಡ್ ಹ್ಯಾವ್ ಬೀನ್ ಲಾಗ್ಡ್ ಎಲ್ಲರೂ ಒಂದು ಕಡೆ. ಅದೊಂದು ದೊಡ್ಡ ಅಪರಾಧ ಕೂಡ ಹೌದು. ಅಪರಾಧ ಅಂತ ನಾನು ಹೇಳಲ್ಲ, ನಿಮ್ಮ ಇಂಟೆನ್ಷನ್ಸ್ ವುಡ್ ಹ್ಯಾವ್ ಬೀನ್ ಮಚ್ ಕ್ಲಿಯರ್ ಅಂತ ಹೇಳ್ತೀನಿ. ಈಗ ಹೇಳಿದಾಗ ಏನಾಗುತ್ತೆ, ಇವ್ರ ಮೇಲೆ ಆರೋಪ ಬಿಡ್ತಾರೆ, ನಕಲಿ ಬಿಟ್ರು ಅಂತ ಅಂದ್ಬಿಡ್ತಾರೆ. ಆಮೇಲೆ ಅದು ಅವಾಗಲೇ ಆಗಿದ್ರಿ. ಯಾರಿಗೆ ಹೇಳ್ತಾ ಇದ್ದೀರಿ ಇದನ್ನು ನೀವು ಬಂದು? ನಾನು ಆಗಲೇ ಅಲ್ಲದು ಕಂಪ್ಲೇಂಟ್ ಕೊಟ್ಟು ಕೂತಿದ್ದೀನಿರಪ್ಪ. ಕೊಟ್ಟಿರ್ಬೋದು, ನಮಗೆ ಗೊತ್ತಿಲ್ಲ. ಆಮೇಲೆ ಕೊಟ್ಟಿಲ್ಲದಿದ್ದರೆ ಹೇಳ್ತಿರೋದು. ಎಸ್. ಮೂಡಾ ಪ್ರಾಸಿಕ್ಯೂಷನ್ ಗಣಿ ಲೈಸೆನ್ಸ್ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಮಧ್ಯೆ ಅರೆಸ್ಟ್ ಪಾಲಿಟಿಕ್ಸ್ ವರೆಗೂ ವಾಕ್ಸಮರ ನಡೀತಾ ಇದೆ. ಕುಮಾರಸ್ವಾಮಿನ ಬಂಧಿಸ್ತೀವಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಅಂತಹ ಸಂದರ್ಭ ಬಂದ್ರೆ ಮುಲಾಜಿಲ್ಲದೆ ಬಂಧಿಸ್ತೀವಿ ಅಂತ ಸಿಎಂ ಹೇಳಿದ್ರು. ಇದಕ್ಕೆ ಬೆಂಗಳೂರಿನಲ್ಲಿ ಟಾಂಗ್ ಕೊಟ್ಟುವಂತಹ ಕುಮಾರಸ್ವಾಮಿ 10 ಜನ ಸಿದ್ದರಾಮಯ್ಯನಂತವರು ಬಂದರೂ ಕೂಡ ನನ್ನ ಬಂಧಿಸೋಕೆ ಸಾಧ್ಯ ಇಲ್ಲ ಅಂದ್ರು. ಅಲ್ಲದೆ ಯಾರೋ ಡಿವೈಎಸ್ಪಿ ಬಸವರಾಜ ಮುಗ್ದಂ ನನಗೆ ಕೇಸ್ ಕೊಡಿ, ಅವರನ್ನ ಕರೆಸ್ಕೊಳ್ತೀನಿ ಅಂತ ಹೇಳಿದ್ದಾರಂತೆ ಅಂತಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ಮತ್ತೆ ವಿಜಯಪುರದಲ್ಲಿ ಸಿಎಂ ಕೌಂಟರ್ ಕೊಡೋ ಮೂಲಕ ಕುಮಾರಸ್ವಾಮಿನ ಅರೆಸ್ಟ್ ಮಾಡೋಕೆ ನಾನೊಬ್ಬ ಕಾನ್ಸ್ಟೇಬಲ್ ಸಾಕಿಲ್ಲ, ಒಬ್ಬ ಕಾನ್ಸ್ಟೇಬಲ್ ಸಾಕು, ಹೆದರಿಕೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ದಾಖಲೆ ಇದ್ರೆ ಬಿಡುಗಡೆ ಮಾಡಲಿ, ಹಿಟ್ ಅಂಡ್ ರನ್ ಬೇಡ ಅಂತ ಹೇಳಿದ್ದಾರೆ. ಅರೆಸ್ಟ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. ಕುಮಾರಸ್ವಾಮಿ ಭಯ ಪಟ್ಕೊಬಿಟ್ಟಿದ್ದಾರೆ ಪಾಪ. ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಬಿಡ್ತಾರೆ ಗವರ್ನರ್ ಅಂತ ಭಯ ಅವ್ರು. ಯಾಕಂದ್ರೆ ಸ್ಯಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿಲ್ಲ, ಲೋಕಾಯುಕ್ತದ SIT ಅವರು ಕೇಳಿರ್ತಕ್ಕಂಥ. ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿದ್ದಾರೆ. ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ? ರಾಜ್ಯಪಾಲರು ಏನ್ ಮಾಡಿದ್ದಾರೆ, ನನಗೆ ಶೋಕಾಸ್ ನೋಟಿಸ್ ರೆಡಿ ಆಯ್ತದೆ, ಇವ್ರ ಕೇಸ್ನಲ್ಲಿ ಯಾಕೆ ಮಾಡಿಲ್ಲ? 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಒಂದ್ಸಕ್ಕೆ. ಆಗಲ್ಲ ನಾನು ನೋಡಿದ್ರಾಗ ಅನ್ಸುತ್ತಾ ಅವ್ರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡವ್ರೆ. ಮೈಸೂರಿನ ಆ ದಾಖಲೆಗಳಿದೆಯಲ್ಲ, ಮೂಡ ಆಸ್ತಿ ತಗೊಂಡೋಗಿ ನಾನು ಹೆಂಡ್ತಿದ್ದು ನನ್ನ ಬಾಮೈದಂದು ಅಂತ ಹೇಳಿ ಈ ತರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ. ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ. ಎದುರ್ಕೊಂಡಿರೋದ್ರಿಂದಲೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು. ಅವರು ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗತ್ತಲ್ವಾ?
ಇಬ್ರು ತಮ್ಮ ಪ್ರಕಾರವಾಗಿ ನಾವು ಫೇಸ್ ಮಾಡ್ತೀವಿ ಕಾನೂನಾತ್ಮಕ ಹೋರಾಟ ಇನ್ನೇನು ಮಾಡ್ತೀವಿ. ಹೇಳ್ಬೇಕು ಅವರು ನಡುಗೋಗ್ಬಿಟ್ಟಿದ್ದೀನಿ ಅಂತ ಬಿಟ್ಟಿದ್ದೀನಿ. ಅನ್ನಕ್ಕಾಗತ್ತಾ? ಇಲ್ಲ ನನಗಲ್ಲ. ಎರಡನೇದು, ಇನ್ನು ಅರೆಸ್ಟಿನ ಕೇಸ್ ಮಾಡಬೇಕಾದ್ರೆ ಇವ್ರು ಯಾರೋ ಬಯಸ್ಬಿಟ್ರು ಅಂದ ತಕ್ಷಣ ಆಗ್ಬಿಡೋಕ್ಕಾಗಲ್ಲ. ಅದಕ್ಕೆಲ್ಲ ಕೋರ್ಟ್ಗಳಿರುತ್ತವೆ, ಮಧ್ಯದಲ್ಲಿ ಇಂಟರ್ವ್ಯೂನ್ ಆಗತ್ವೆ. ಐ ಥಿಂಕ್ ಈ ಪ್ರಕರಣದಲ್ಲಿ ಯಾವುದಲ್ಲೋ ರಿಲೇಟೆಡ್ ಅವ್ರ ಹತ್ರ ಬೇಲು ಇರಬೇಕು ಮೋಸ್ಟ್ಲಿ. ಹೌದು ಅಷ್ಟು ಸುಲಭ ಅಲ್ಲ. ಬಟ್ ಸಂಬಡಿ ವಿಲ್ ಹ್ಯಾವ್ ಟು ಆನ್ಸರ್. ಈಗ ನಮಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಯಾರು ಸರಿನೋ ಯಾರು ತಪ್ಪೋ ಇತ್ಯರ್ಥ ಆಗೋದು ಯಾವಾಗ? ಮಯ ನಾವು ಇವ್ರನ್ನ ಕೇಳಿದ್ರೆ ಜುಡಿಷಿಯಲ್ ಕಮಿಷನ್ ಮಾಡಿಲ್ವಾ ಅಂತಾರೆ. ಆ ಜುಡಿಷಿಯಲ್ ಕಮಿಷನ್ ಬೋಗಸ್ ಅದು, ನಾನು ಒಪ್ಪಲ್ಲ ಅದನ್ನು. ಅದು ಫೈನಲ್ ನಾನು ಏನಾಗುತ್ತೆ? ಜಡ್ಜ್ ಬಗ್ಗೆ ಹೇಳ್ತಿಲ್ಲ. ಅವ್ರು ಯಾರೋ ಪಾಪ ಯಾರಿದ್ದಾರೋ ಅವರು ನನಗೆ ಗೊತ್ತಿಲ್ಲ. ಅವರು ರಿಟೈರ್ಡ್ ಇರ್ತಾರೆ, ಅವ್ರ ಬಗ್ಗೆ ಹೇಳ್ತಿಲ್ಲ. ಕಮಿಷನ್ ಇಟ್ ಸೆಲ್ಫ್ ಈಸ್ ಎ ಪ್ರಾಸೆಸ್ ಆಫ್ ಕಂಪ್ಲೀಟ್ ಯೂಸ್ಲೆಸ್. ಅದು ವ್ಯರ್ಥ ಕಸರತ್ತದು. ಅದರಿಂದ ಒಂದು ಜುಡಿಷಿಯಲ್ ಕಮಿಷನಿನ ಆಧಾರದ ಮೇಲೆ ಸರಿಯಾದ ಕ್ರಮ ತಾರ್ಕಿಕವಾಗಿ ಹಂತಕ್ಕೆ ತಂದಿದ್ದೀವಿ ಅಂತ ಯಾರು ಒಬ್ಬರು ರಾಜ್ಯ ಸರ್ಕಾರದಲ್ಲಿ 50 ವರ್ಷದಲ್ಲಿ ತೋರಿಸ್ರಪ್ಪ. ಹಾಗಿದ್ದಾಗ ಪ್ರತಿ ಬಾರಿ ಅದನ್ನೇ ಯಾಕೆ ಬೋಗಸ್ ಹೇಳ್ತಾರೆ ಅದು. ನಮಗೆಲ್ಲ ಚೆನ್ನಾಗಿ ಗೊತ್ತು, ನಾವು ಪೇಪರಲ್ಲಿ ಇದ್ದವರು ಮತ್ತು ಮಾಧ್ಯಮದವರು. ಜುಡಿಷಿಯಲ್ ಕಮಿಷನ್ ರಚನೆ ಎಂದರೆ ತಕ್ಷಣಕ್ಕೆ ತಪ್ಪಿಸಿಕೊಳ್ಳುವುದು. ಎರಡನೇದು, ಆ ಕ್ಷಣಕ್ಕೆ ಆ ಘಟನೆಯನ್ನು ಅದರ ಹೀಟನ್ನು ಇಳಿಸುವುದು, ಸಮಯವನ್ನು ಖರೀದಿ ಮಾಡುವುದು, ನಂತರ ತಿಪ್ಪೆ ಸಾರಿಸುವಂತೆ ಯಾವುದೋ ಒಂದು ವರದಿ ಬಂದ ಮೇಲೆ ಅದನ್ನು ಸಾರಿಸಿಬಿಟ್ಟು ಬಿಸಾಕೋದು, ಕಟ್ಟಿ ಎಸೆಯುವುದು ಮೇಲಕ್ಕೆ. ಅಷ್ಟೇ ಇದೆ ಅದ್ರದ್ದು. ನಮಗೆ ಗೊತ್ತಿರೋದು. ಜುಡಿಷಿಯಲ್ ಕಮಿಷನ್ನಿಂದ ತರಲಿಕ್ಕಾಗಲ್ಲ. ದಿಸ್ ಹ್ಯಾಸ್ ಟು ಬಿ ಡನ್ ಇನ್ ಎ ವೆರಿ ಡಿಫರೆಂಟ್ ಮ್ಯಾನರ್. ನಾಟ್ ದಟ್ ದಿ ಚೀಫ್ ಮಿನಿಸ್ಟರ್ ಅಷ್ಟು ಬಿ ಅರೆಸ್ಟೆಡ್ ಆರ್ ಅದು ಫಾರ್ಮರ್ ಚೀಫ್ ಮಿನಿಸ್ಟರ್ ಅಷ್ಟು ಬಿ ಅರೆಸ್ಟೆಡ್ ಅಂತ ನಾನು ಹೇಳ್ತಿಲ್ಲ. ಬಂದಿರೋ ಆರೋಪ ಅಪ್ರೂವ್ ಆಗೋದು ಹೇಗೆ ಅಂತ ಅದಾಗಲ್ಲ, ಅದು ಹೋಗಲ್ಲ. ಹಾಗಾಗಿ ಎಂಟರ್ಟೈನ್ಮೆಂಟ್ ಇನ್ನೂ ಒಂದು ಸ್ವಲ್ಪ ದಿನ ಇದ್ದಂಗಿದೆ. ಹೌದು, ಮಿಸ್ ಇಲ್ಲ. ಹಾಂ, ಫ್ರೀ.